ಸಂಕ್ರಾಂತಿ ಎಂಬುದು ಭಾರತೀಯ ಸಂಸ್ಕೃತಿ ಹಾಗೂ ಧಾರ್ಮಿಕ ಪರಂಪರೆಯಲ್ಲಿ ಅತ್ಯಂತ ಮಹತ್ವ ಪಡೆದಿರುವ ಕಾಲಘಟ್ಟವಾಗಿದೆ. ಸೂರ್ಯನು ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಪ್ರವೇಶಿಸುವ ಸಂದರ್ಭವನ್ನು ಸಂಕ್ರಾಂತಿ ಎಂದು ಕರೆಯಲಾಗುತ್ತದೆ. ವರ್ಷದಲ್ಲಿ 12 ಸಂಕ್ರಾಂತಿಗಳು ಬರುತ್ತವೆ ಮತ್ತು ಪ್ರತಿಯೊಂದಕ್ಕೂ ತನ್ನದೇ ಆದ ಧಾರ್ಮಿಕ, ಆಧ್ಯಾತ್ಮಿಕ ಹಾಗೂ ವೈಜ್ಞಾನಿಕ ಮಹತ್ವವಿದೆ. ಈ ಸಂಕ್ರಾಂತಿ ಕಾಲವನ್ನು ಪುಣ್ಯಕಾಲವೆಂದು ಪರಿಗಣಿಸಲಾಗಿದ್ದು, ಈ ಸಮಯದಲ್ಲಿ ಮಾಡುವ ದಾನ, ಜಪ, ತಪ, ಸ್ನಾನ ಹಾಗೂ ಪೂಜೆಗಳು ಅನೇಕ ಪಟ್ಟು ಫಲ ನೀಡುತ್ತವೆ ಎಂಬ ನಂಬಿಕೆಯಿದೆ. ಸಂಕ್ರಾಂತಿಗಳನ್ನು ವಿಭಿನ್ನ ಪುಣ್ಯಕಾಲಗಳಾಗಿ ವಿಂಗಡಿಸಲಾಗಿದೆ. ಅವುಗಳಲ್ಲಿ ಪ್ರಮುಖವಾದವುಗಳು ವಿಷುವತ್ ಪುಣ್ಯಕಾಲ, ವಿಷ್ಣುಪದ ಪುಣ್ಯಕಾಲ, ಷಡಶೀತಿ ಪುಣ್ಯಕಾಲ, ಉತ್ತರಾಯಣ ಹಾಗೂ ದಕ್ಷಿಣಾಯನ ಪುಣ್ಯಕಾಲಗಳು. ಮೇಷ ಸಂಕ್ರಾಂತಿಯನ್ನು ವಿಷುವತ್ ಪುಣ್ಯಕಾಲ ಎಂದು ಕರೆಯಲಾಗುತ್ತದೆ. ಈ ದಿನ ಹಗಲು ಮತ್ತು ರಾತ್ರಿ ಸಮಾನವಾಗಿರುತ್ತವೆ. ಪ್ರಕೃತಿಯಲ್ಲಿ ಸಮತೋಲನ ಉಂಟಾಗುವ ಈ ಕಾಲವನ್ನು ಅತ್ಯಂತ ಶ್ರೇಷ್ಠವೆಂದು ಧರ್ಮಗ್ರಂಥಗಳು ವರ್ಣಿಸುತ್ತವೆ. ಈ ದಿನ ಗಂಗಾ ಸ್ನಾನ, ದಾನ ಹಾಗೂ ಸೂರ್ಯಾರಾಧನೆ ಮಾಡುವುದರಿಂದ ವಿಶೇಷ ಪುಣ್ಯ ಲಭಿಸುತ್ತದೆ ಎಂದು ನಂಬಲಾಗಿದೆ. ವೃಷಭ ಸಂಕ್ರಾಂತಿ ವಿಷ್ಣುಪದ ಪುಣ್ಯಕಾಲಕ್ಕೆ ಸೇರಿದೆ. ವಿಷ್ಣುವಿನ ಪಾದಸ್ಪರ್ಶವಾದ ದಿನವೆಂದು ಇದನ್ನು ಗೌರವಿಸಲಾಗುತ್ತದೆ. ಈ ಸಂದರ್ಭದಲ್ಲಿ ವಿಷ್ಣು ಸಹಸ್ರನಾಮ ಪಠಣ, ದಾನ ಹಾಗೂ ಉಪವಾಸ ಮಾಡುವ ಪದ್ಧತಿ ಇದೆ. ಮಿಥುನ ಸಂಕ್ರಾಂತಿಯನ್ನು ಷಡಶೀತಿ ಪುಣ್ಯಕಾಲ ಎಂದು ಕರೆಯುತ್ತಾರೆ. ಈ ಪುಣ್ಯಕಾಲದಲ್ಲಿ ಮಾಡಿದ ಧರ್ಮ ಕಾರ್ಯಗಳು ಸಾಮಾನ್ಯ ದಿನಗಳಿಗಿಂತ 60 ಅಥವಾ 80 ಪಟ್ಟು ಫಲ ನೀಡುತ್ತವೆ ಎಂಬ ನಂಬಿಕೆಯಿದೆ. ಆದ್ದರಿಂದ ಈ ದಿನ ದಾನ ಧರ್ಮಗಳಿಗೆ ಹೆಚ್ಚಿನ ಮಹತ್ವ ನೀಡಲಾಗುತ್ತದೆ. ಕಟಕ ಸಂಕ್ರಾಂತಿ ದಕ್ಷಿಣಾಯನ ಪುಣ್ಯಕಾಲವಾಗಿದೆ. ಈ ದಿನದಿಂದ ಸೂರ್ಯನ ದಕ್ಷಿಣಾಯನ ಆರಂಭವಾಗುತ್ತದೆ. ಪಿತೃಕಾರ್ಯಗಳು, ತರ್ಪಣ ಹಾಗೂ ಶ್ರಾದ್ದಗಳಿಗೆ ಈ ಕಾಲವನ್ನು ವಿಶೇಷವಾಗಿ ಬಳಸಲಾಗುತ್ತದೆ. ಪಿತೃಗಳನ್ನು ಸ್ಮರಿಸಿ ಅವರಿಗೆ ತೃಪ್ತಿ ನೀಡುವ ಕಾಲವೆಂದು ಇದನ್ನು ಪರಿಗಣಿಸಲಾಗುತ್ತದೆ. ಸಿಂಹ ಸಂಕ್ರಾಂತಿ ಮತ್ತೊಮ್ಮೆ ವಿಷ್ಣುಪದ ಪುಣ್ಯಕಾಲಕ್ಕೆ ಸೇರಿದೆ. ಈ ದಿನ ನದಿ ಸ್ನಾನ, ವಿಶೇಷವಾಗಿ ಗಂಗಾ, ಕಾವೇರಿ ಮುಂತಾದ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡುವ ಪದ್ಧತಿ ಇದೆ. ದಾನ ಮಾಡಿದರೆ ದೀರ್ಘಕಾಲದ ಪುಣ್ಯಫಲ ದೊರೆಯುತ್ತದೆ ಎಂಬ ನಂಬಿಕೆ ಜನರಲ್ಲಿ ಇದೆ. ಕನ್ಯಾ ಸಂಕ್ರಾಂತಿ ಷಡಶೀತಿ ಪುಣ್ಯಕಾಲವಾಗಿದೆ. ಈ ದಿನ ಮಾಡಿದ ದಾನ ಹಾಗೂ ಧಾರ್ಮಿಕ ಕಾರ್ಯಗಳು ಅಪಾರ ಫಲ ನೀಡುತ್ತವೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ಅನ್ನದಾನ, ವಸ್ತ್ರದಾನ ಹಾಗೂ ವಿದ್ಯಾದಾನಕ್ಕೆ ಈ ದಿನವನ್ನು ಅತ್ಯಂತ ಶ್ರೇಷ್ಠವೆಂದು ಕಾಣುತ್ತಾರೆ. ತುಲಾ ಸಂಕ್ರಾಂತಿಯನ್ನು ಮತ್ತೆ ವಿಷುವತ್ ಪುಣ್ಯಕಾಲ ಎಂದು ಕರೆಯಲಾಗುತ್ತದೆ. ಇದು ಮೇಷ ಸಂಕ್ರಾಂತಿಯಂತೆ ಸಮದಿನ ರಾತ್ರಿ ಹೊಂದಿರುವ ದಿನ. ಸಮತೋಲನದ ಸಂಕೇತವಾದ ಈ ದಿನ ಮಾನವ ಜೀವನದಲ್ಲಿಯೂ ಸಮತೋಲನ ಸಾಧಿಸಬೇಕು ಎಂಬ ಸಂದೇಶವನ್ನು ನೀಡುತ್ತದೆ. ವೃಶ್ಚಿಕ ಸಂಕ್ರಾಂತಿ ವಿಷ್ಣುಪದ ಪುಣ್ಯಕಾಲವಾಗಿದ್ದು, ವಿಷ್ಣು ಭಕ್ತಿಗೆ ಮೀಸಲಾದ ದಿನವಾಗಿದೆ. ಈ ದಿನ ಮಾಡಿದ ಜಪ ಹಾಗೂ ಪೂಜೆಗಳು ವಿಶೇಷ ಫಲ ನೀಡುತ್ತವೆ ಎಂದು ನಂಬಲಾಗಿದೆ. ಧನಸ್ಸು ಸಂಕ್ರಾಂತಿ ಷಡಶೀತಿ ಪುಣ್ಯಕಾಲಕ್ಕೆ ಸೇರಿದೆ. ಈ ಸಮಯದಲ್ಲಿ ತೀರ್ಥಯಾತ್ರೆ, ದಾನ ಹಾಗೂ ವ್ರತಗಳನ್ನು ಆಚರಿಸುವುದು ಬಹು ಪುಣ್ಯಕರವೆಂದು ಶಾಸ್ತ್ರಗಳು ಹೇಳುತ್ತವೆ. ಮಕರ ಸಂಕ್ರಾಂತಿ ಅತ್ಯಂತ ಪ್ರಸಿದ್ಧವಾದ ಉತ್ತರಾಯಣ ಪುಣ್ಯಕಾಲವಾಗಿದೆ. ಈ ದಿನದಿಂದ ಸೂರ್ಯನ ಉತ್ತರಾಯಣ ಆರಂಭವಾಗುತ್ತದೆ. ಭೀಷ್ಮ ಪಿತಾಮಹರು ಉತ್ತರಾಯಣಕ್ಕಾಗಿ ಕಾಯ್ದು ದೇಹತ್ಯಾಗ ಮಾಡಿದರೆಂಬ ಕಥೆ ಈ ದಿನದ ಮಹತ್ವವನ್ನು ಹೆಚ್ಚಿಸುತ್ತದೆ. ಈ ಸಂಕ್ರಾಂತಿಯನ್ನು ಹಬ್ಬವಾಗಿ ಆಚರಿಸಿ ಎಳ್ಳು ಬೆಲ್ಲ, ಗಾಳಿಪಟ ಹಾರಿಸುವ ಸಂಪ್ರದಾಯಗಳು ನಮ್ಮ ಸಂಸ್ಕೃತಿಯಲ್ಲಿ ಸೇರಿವೆ. ಕುಂಭ ಸಂಕ್ರಾಂತಿ ವಿಷ್ಣುಪದ ಪುಣ್ಯಕಾಲವಾಗಿದ್ದು, ವಿಶೇಷವಾಗಿ ಕುಂಭಮೇಳದ ಸಂದರ್ಭದಲ್ಲಿಯೂ ಇದರ ಮಹತ್ವ ಹೆಚ್ಚಾಗುತ್ತದೆ. ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡುವುದರಿಂದ ಪಾಪನಾಶವಾಗುತ್ತದೆ ಎಂಬ ನಂಬಿಕೆಯಿದೆ. ಮೀನ ಸಂಕ್ರಾಂತಿ ಷಡಶೀತಿ ಪುಣ್ಯಕಾಲವಾಗಿದ್ದು, ವರ್ಷದ ಕೊನೆಯ ಸಂಕ್ರಾಂತಿಯಾಗುತ್ತದೆ. ಈ ದಿನ ಮಾಡಿದ ಧರ್ಮ ಕಾರ್ಯಗಳು ಮುಂದಿನ ವರ್ಷಕ್ಕೆ ಶುಭ ಫಲವನ್ನು ನೀಡುತ್ತವೆ ಎಂಬ ನಂಬಿಕೆಯಿದೆ.
ಸಂಕ್ರಾಂತಿ ಮತ್ತು ಆಯನಗಳ ಮಹತ್ವವು ಭಾರತೀಯ ಧಾರ್ಮಿಕ ಸಾಂಸ್ಕೃತಿಕ ಪರಂಪರೆಯಲ್ಲಿ ಅತ್ಯಂತ ಆಳವಾದ ಅರ್ಥವನ್ನು ಹೊಂದಿದೆ. ಸೂರ್ಯನು ತನ್ನ ಗತಿಯ ಮೂಲಕ ಮಾನವನ ಜೀವನ, ಪ್ರಕೃತಿ ಮತ್ತು ಆಧ್ಯಾತ್ಮಿಕ ಚಿಂತನೆಗಳೊಂದಿಗೆ ನೇರವಾಗಿ ಸಂಬಂಧ ಹೊಂದಿದ್ದಾನೆ ಎಂಬ ನಂಬಿಕೆ ನಮ್ಮ ಶಾಸ್ತ್ರಗಳಲ್ಲಿ ಸ್ಪಷ್ಟವಾಗಿ ಕಾಣುತ್ತದೆ. ಅದಕ್ಕಾಗಿಯೇ ಸಂಕ್ರಾಂತಿ ಪುಣ್ಯಕಾಲವನ್ನು ಕೇವಲ ಕಾಲಗಣನೆಯ ಒಂದು ಹಂತವಾಗಿ ಮಾತ್ರವಲ್ಲದೆ ಧರ್ಮಾಚರಣೆ, ಆತ್ಮಶುದ್ಧಿ ಮತ್ತು ಸತ್ಕರ್ಮಗಳಿಗೆ ಅತ್ಯಂತ ಶ್ರೇಷ್ಠ ಸಮಯವೆಂದು ಪರಿಗಣಿಸಲಾಗಿದೆ. ಸಂಕ್ರಾಂತಿ ಪುಣ್ಯಕಾಲದಲ್ಲಿ ನದಿ ಸ್ನಾನಕ್ಕೆ ವಿಶೇಷ ಮಹತ್ವವಿದೆ. ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡುವುದರಿಂದ ದೇಹದ ಅಶುದ್ಧಿಯಷ್ಟೇ ಅಲ್ಲ, ಮನಸ್ಸಿನ ಪಾಪಭಾರವು ನಿವಾರಣೆಯಾಗುತ್ತದೆ ಎಂಬ ನಂಬಿಕೆಯಿದೆ. ಈ ಸಮಯದಲ್ಲಿ ದೇವತೆಗಳಿಗೆ ಹಾಗೂ ಪಿತೃಗಳಿಗೆ ತರ್ಪಣ ನೀಡುವುದು ಅವರ ಕೃಪೆಯನ್ನು ಪಡೆಯಲು ಶ್ರೇಷ್ಠ ಮಾರ್ಗವೆಂದು ಶಾಸ್ತ್ರಗಳು ಹೇಳುತ್ತವೆ. ವಿಶೇಷವಾಗಿ ಪಿತೃತರ್ಪಣ ಮಾಡಿದರೆ ವಂಶೋದ್ಧಾರವಾಗುತ್ತದೆ ಹಾಗೂ ಕುಟುಂಬದಲ್ಲಿ ಶಾಂತಿ ಮತ್ತು ಸಮೃದ್ಧಿ ನೆಲೆಸುತ್ತದೆ ಎಂಬ ವಿಶ್ವಾಸ ಜನರಲ್ಲಿ ಗಟ್ಟಿಯಾಗಿ ಬೇರೂರಿದೆ. ಉಪವಾಸ, ಹೋಮ, ಜಪ, ತಪಸ್ಸು ಮತ್ತು ದಾನಗಳು ಸಂಕ್ರಾಂತಿ ಕಾಲದಲ್ಲಿ ಬಹುಪಾಲು ಪುಣ್ಯ ಫಲವನ್ನು ನೀಡುತ್ತವೆ ಎಂದು ನಂಬಲಾಗಿದೆ. ಸಾಮಾನ್ಯ ದಿನಗಳಲ್ಲಿ ಮಾಡಿದ ಧರ್ಮ ಕಾರ್ಯಗಳಿಗಿಂತ ಸಂಕ್ರಾಂತಿ ಪುಣ್ಯಕಾಲದಲ್ಲಿ ಮಾಡಿದ ಕಾರ್ಯಗಳು ಅನೇಕ ಪಟ್ಟು ಫಲ ನೀಡುತ್ತವೆ ಎಂಬ ನಂಬಿಕೆಯೇ ಜನರನ್ನು ಈ ದಿನಗಳಲ್ಲಿ ವಿಧಿವಿಧಾನಗಳನ್ನು ವಿದ್ಯುಕ್ತವಾಗಿ ಆಚರಿಸಲು ಪ್ರೇರೇಪಿಸಿದೆ. ಆದ್ದರಿಂದಲೇ ಗೃಹ ಪ್ರವೇಶ, ವ್ರತಾರಂಭ, ದೇವಾಲಯ ಪ್ರತಿಷ್ಠೆ ಮುಂತಾದ ಶುಭ ಕಾರ್ಯಗಳಿಗೆ ಸಂಕ್ರಾಂತಿ ಕಾಲವನ್ನು ಅತ್ಯುತ್ತಮವೆಂದು ಪರಿಗಣಿಸಲಾಗುತ್ತದೆ. ಕರ್ನಾಟಕದ ಕರಾವಳಿ ಪ್ರದೇಶಗಳಲ್ಲಿ ಸಂಕ್ರಾಂತಿ ದಿನವನ್ನು ಹಬ್ಬದ ರೀತಿಯಲ್ಲಿ ಆಚರಿಸುವ ಸಂಪ್ರದಾಯ ವಿಶೇಷವಾಗಿ ಗಮನಾರ್ಹವಾಗಿದೆ. ಪ್ರತಿಯೊಂದು ಸಂಕ್ರಮಣ ಸಂಕ್ರಾಂತಿಯ ದಿನವೂ ಅಲ್ಲಿನ ಜನರು ದೇವಾಲಯಗಳಿಗೆ ತೆರಳಿ ವಿಶೇಷ ಪೂಜೆ ಸಲ್ಲಿಸುತ್ತಾರೆ. ಮನೆಗಳಲ್ಲಿ ಸಿಹಿ ತಿನಿಸುಗಳನ್ನು ತಯಾರಿಸಿ ಬಂಧು ಮಿತ್ರರೊಂದಿಗೆ ಹಂಚಿಕೊಳ್ಳುತ್ತಾರೆ. ಇದು ಸಂಕ್ರಾಂತಿಯನ್ನು ಕೇವಲ ಧಾರ್ಮಿಕ ಆಚರಣೆಯಷ್ಟೇ ಅಲ್ಲದೆ ಸಾಮಾಜಿಕ ಸೌಹಾರ್ದತೆಯ ಹಬ್ಬವಾಗಿಯೂ ರೂಪಿಸಿದೆ. ಆಯನವೆಂದರೆ ಸೂರ್ಯನು ಚಲಿಸುವ ಮಾರ್ಗ. ಕಟಕ ಸಂಕ್ರಾಂತಿಯಿಂದ ಸೂರ್ಯನು ದಕ್ಷಿಣದತ್ತ ವಾಲಿ ಚಲಿಸಲು ಪ್ರಾರಂಭಿಸುತ್ತಾನೆ. ಇದನ್ನೇ ದಕ್ಷಿಣಾಯನ ಎಂದು ಕರೆಯಲಾಗುತ್ತದೆ. ಮಕರ ಸಂಕ್ರಾಂತಿಯಿಂದ ಸೂರ್ಯನು ತನ್ನ ದಿಕ್ಕನ್ನು ಬದಲಿಸಿ ಉತ್ತರದತ್ತ ಚಲಿಸುತ್ತಾನೆ. ಇದನ್ನು ಉತ್ತರಾಯನವೆಂದು ಹೇಳುತ್ತಾರೆ. ಈ ಎರಡು ಆಯನಗಳು ಪ್ರಕೃತಿಯಲ್ಲಿ ಮಹತ್ವದ ಬದಲಾವಣೆಗಳನ್ನು ತರುತ್ತವೆ. ಉತ್ತರಾಯಣದಲ್ಲಿ ಹಗಲು ಜಾಸ್ತಿಯಾಗಿ ಕತ್ತಲು ಕಡಿಮೆಯಾಗುತ್ತದೆ. ಪ್ರಕೃತಿಯಲ್ಲಿ ಬೆಳಕು, ಉಷ್ಣತೆ ಮತ್ತು ಚೈತನ್ಯ ಹೆಚ್ಚಾಗುತ್ತದೆ. ಪುರಾಣಗಳಲ್ಲಿ ಹಗಲು ದೇವತೆಗಳಿಗೆ, ರಾತ್ರಿ ರಾಕ್ಷಸರಿಗೆ ಎಂಬ ಕಲ್ಪನೆ ಇದೆ. ಈ ಕಾರಣದಿಂದ ಉತ್ತರಾಯಣವನ್ನು ದೇವತೆಗಳ ಕಾಲವೆಂದು, ದಕ್ಷಿಣಾಯನವನ್ನು ಪಿತೃಗಳ ಕಾಲವೆಂದು ಹೇಳಲಾಗಿದೆ. ದಕ್ಷಿಣಾಯನದಲ್ಲಿ ಸ್ವರ್ಗದ ಬಾಗಿಲು ಮುಚ್ಚಲ್ಪಡುತ್ತದೆ ಎಂಬ ನಂಬಿಕೆಯಿದ್ದು, ಉತ್ತರಾಯಣದಲ್ಲಿ ಅದು ತೆರೆಯುತ್ತದೆ ಎಂದು ಪುರಾಣಗಳು ವರ್ಣಿಸುತ್ತವೆ. ಇದಕ್ಕೆ ಅತ್ಯುತ್ತಮ ಉದಾಹರಣೆಯಾಗಿ ಭೀಷ್ಮ ಪಿತಾಮಹರ ಕಥೆಯನ್ನು ಉಲ್ಲೇಖಿಸಬಹುದು. ಅವರು ಇಚ್ಛಾಮರಣದ ವರ ಪಡೆದಿದ್ದರೂ ಉತ್ತರಾಯಣದ ಪುಣ್ಯಕಾಲ ಬರುವವರೆಗೆ ಶರಶಯ್ಯೆಯಲ್ಲಿ ಮಲಗಿ ಹರಿಸ್ಮರಣೆ ಮಾಡುತ್ತಾ ದೇಹ ತ್ಯಾಗಕ್ಕೆ ಕಾಯ್ದಿದ್ದರು. ಇದು ಉತ್ತರಾಯಣದ ಮಹತ್ವವನ್ನು ಸ್ಪಷ್ಟವಾಗಿ ತೋರಿಸುತ್ತದೆ. ಉತ್ತರಾಯಣವು ಸಮಸ್ತ ದೇವತಾ ಕಾರ್ಯಗಳು ಮತ್ತು ಶುಭ ಕಾರ್ಯಗಳಿಗೆ ಅತ್ಯಂತ ಶ್ರೇಷ್ಠ ಕಾಲವೆಂದು ನಂಬಲಾಗಿದೆ. ಯಜ್ಞ, ಯಾಗ, ದೇವಾಲಯ ಪ್ರತಿಷ್ಠೆ, ವಿವಾಹ, ವ್ರತಾರಂಭ ಮುಂತಾದ ಕಾರ್ಯಗಳಿಗೆ ಈ ಕಾಲವನ್ನು ಆಯ್ಕೆ ಮಾಡುವುದು ಶ್ರೇಯಸ್ಕರವೆಂದು ಶಾಸ್ತ್ರಗಳು ಹೇಳುತ್ತವೆ. ದಕ್ಷಿಣಾಯನವು ಪಿತೃಕಾರ್ಯಗಳಿಗೆ, ಶ್ರಾದ್ದ, ತರ್ಪಣ, ಪಿಂಡ ಪ್ರದಾನ ಮುಂತಾದ ವಿಧಿಗಳಿಗೆ ಸೂಕ್ತ ಕಾಲವೆಂದು ಪರಿಗಣಿಸಲಾಗಿದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.